ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಬೆಳಗ್ಗೆ ತಿಂಡಿಗೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಅದರಿಂದ ಒಂದು ಅಕ್ಕಿ ರೊಟ್ಟಿ ಮಾಡೋಣ ಅಂತ ತುಂಬ ಸಮಯ ಆಗಿತ್ತು ಅಕ್ಕಿ ರೊಟ್ಟಿ ಮಾಡಿ. ಅದರಿಂದ ನೋಡಿ ಅಕ್ಕಿ ರೊಟ್ಟಿಗೆ ಏನೆಲ್ಲ ಬೇಕು ಅಂತ ತಗೊಂಡಿದ್ದೇನೆ. 1 ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೇನೆ ನಾನು. ಇದು ಸುಮಾರು ಒಂದು 4 ರಿಂದ 5 ಆಗುತ್ತೆ ಇದರಲ್ಲಿ. ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. ಇದಕ್ಕೆ ಸಬ್ಸಿಗೆ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು. ನನ್ನ ಹತ್ರ ಸಬ್ಸಿಗೆ ಸೊಪ್ಪು ಇರಲಿಲ್ಲ, ಅದರಿಂದ ಆಗ್ತಾ ಇಲ್ಲ. ಅದು ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ, ಮತ್ತು ಅದರದ್ದೊಂದು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಸಬ್ಸಿಗೆ ಸೊಪ್ಪಿದ್ದು. ಮತ್ತೊಂದು ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೇನೆ. ಇದು 4 ರಿಂದ ಒಂದು 5 ಅಷ್ಟೇ ಮಾಡ್ತಾ ಇರೋದು ನಾನು, ಅದರಿಂದ ಇಷ್ಟೇ ಇಂಗ್ರೀಡಿಯೆಂಟ್ಸ್ ತಗೊಂಡಿದ್ದೇನೆ. ನಿಮಗೆ ಇನ್ನೂ ಜಾಸ್ತಿ ಮಾಡ್ತೀರಂದ್ರೆ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗುತ್ತೆ, ಇದರ ಡಬಲ್ ತಗೊಳ್ಬೇಕಾಗುತ್ತೆ ಎಲ್ಲ. ಒಂದು ಸ್ವಲ್ಪ ಜೀರಿಗೆ ತಗೊಂಡಿದ್ದೇನೆ, ಮತ್ತೊಂದು ಸ್ವಲ್ಪ ಓಮ ಕಾಳು ಹೇಳ್ತಾರಲ್ಲ ಅದನ್ನು ತಗೊಂಡಿದ್ದೇನೆ. ಇದು ಡೈಜೆಷನ್ಗೆ ಒಳ್ಳೇದಾಗುತ್ತೆ ಇದನ್ನು ಹಾಕಿದರೆ. ಒಂದು ಸ್ವಲ್ಪ ಕರಿಬೇವು ತಗೊಂಡಿದ್ದೇನೆ, ಕರಿಬೇವು ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಮತ್ತು ಒಂದು ಕ್ಯಾರೆಟ್ ತೊಗೊಂಡಿದ್ದೇನೆ, ಮತ್ತೊಂದು ಈರುಳ್ಳಿ ತೊಗೊಂಡಿದ್ದೇನೆ. ಇದೆಲ್ಲ ಕಟ್ ಮಾಡ್ಕೊಳ್ಬೇಕು. ಹಸಿಮೆಣಸಿನ್ಕಾಯಿ ಕೂಡ ಬೇಕು ಇದಕ್ಕೆ. ಹಸಿಮೆಣಸಿನ್ಕಾಯಿ ನಾನು ಇಡಲಿಲ್ಲ ಇವಾಗ. ಹಸಿಮೆಣಸಿನ್ಕಾಯಿ ಕೂಡ ಇದ್ರ ಜೊತೆಯಲ್ಲಿ ಬೇಕಾದರೆ ನೀವು ಕೊತ್ತಂಬರಿ ಸೊಪ್ಪು, ಇದು ಕರಿಬೇವು, ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಕೊಂಡು ಕೂಡ ಹಾಕ್ಬೋದು. ಯಾಕಂದರೆ ಮಕ್ಕಳಿಗೆ ತಿನ್ನುವಾಗ ಹಸಿಮೆಣಸಿನ್ಕಾಯಿ ಸಿಗುತ್ತೆ ಅಂತಂದರೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಕೂಡ ಹಾಕ್ಕೊಳ್ಬೋದು ನೀವು. ಇದನ್ನು ತುರ್ಕೊಂಡು ಬಂದು ಇದನ್ನು ಕಟ್ ಮಾಡಿ ತೋರಿಸ್ತೇನೆ, ಆಮೇಲೆ ನಾನು ಅಕ್ಕಿ ರೊಟ್ಟಿ ಮಾಡೋದನ್ನು ತೋರಿಸ್ತೇನೆ. ನೋಡಿ ಈಗ ಎಲ್ಲ ತುರಿದು ಇಟ್ಕೊಂಡಿದ್ದೇನೆ ನಾನು. ಕ್ಯಾರೆಟ್ ಕೂಡ ತುರಿದು ಇಟ್ಕೊಂಡಿದ್ದೇನೆ, ಈರುಳ್ಳಿ ಕೂಡ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೇನೆ, ಮತ್ತು ಕೊತ್ತಂಬರಿ ಸೊಪ್ಪು ಕೂಡ ಇದು, ಮತ್ತು ತೆಂಗಿನ ತುರಿ, ಮತ್ತು ಇದಕ್ಕೊಂದು ಸ್ವಲ್ಪ ಜೀರಿಗೆ. ಇವಾಗೆಲ್ಲ ಕಲಿಸ್ಕೊಳ್ಬೇಕು. ಮೊದಲು ನಾನು ಇದನ್ನು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೇನೆ. 1 ಕಪ್ ತೊಗೊಂಡಿದ್ದೇನೆ ಅಕ್ಕಿ ಹಿಟ್ಟು. ಇದರಲ್ಲೊಂದು 4 ರಿಂದ 5 ಆಗ್ಬೋದು. ಒಂದು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತಾ ಇದ್ದೇನೆ. ತುಂಬ ಒಳ್ಳೇದಿದೆ ಆರೋಗ್ಯಕ್ಕೆ. ಇದ್ರ ಜೊತೆ ನಿಮಗೆ ಬೇಕಿದ್ರೆ ಕೆಲವರು ಎಳ್ಳಿದು ಚಟ್ನಿ ಎಲ್ಲ ಮಾಡ್ಕೊಳ್ತಾರೆ, ಇಲ್ಲದ್ರೆ ಬೇರೆ ತೆಂಗಿನಕಾಯಿ ಚಟ್ನಿ ಇದ್ರೆ ಕೂಡ ಆಗುತ್ತೆ. ಏನು ಇಲ್ಲ ಅಂದರೆ ಹಾಗೆ ಕೂಡ ತಿನ್ಬೋದು, ಇಲ್ಲಾಂದರೆ ಮೊಸರು ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ. ನೀವು ರುಚಿಗೆ ನೋಡ್ಕೊಂಡು ಉಪ್ಪು ಹಾಕಿ. ಒಂದು ಅರ್ಧ ಸ್ಪೂನ್ ಹಾಕಿದ್ದೇನೆ ನಾನು ಉಪ್ಪು. ಇವಾಗ ಇದಕ್ಕೆ ಮತ್ತು ಇದೆಯಲ್ಲ ಜೀರಿಗೆ ಮತ್ತು ಓಮ, ಅದು ಕೂಡ ಹಾಕ್ತಾ ಇದ್ದೇನೆ. ಇದೆರಡು ಡೈಜೆಷನ್ಗೆ ತುಂಬ ಒಳ್ಳೇದಿದು. ನೀವು ಹಾಕೋದ್ರಿಂದ ಮಸಾಲೆ ಎಲ್ಲ ಹಾಕಿ ನಾವು ತಿನ್ನೋದು ಆಗ ಇದನ್ನೆಲ್ಲ ಯೂಸ್ ಮಾಡಿದರೆ ನಿಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ. ಇವಾಗ ಹಾಕ್ಕೊಂಡು ಇದನ್ನು ಈರುಳ್ಳಿ ಕೂಡ ಹಾಕ್ತಾ ಇದ್ದೇನೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೇನೆ ಸಣ್ಣ ಕಟ್ ಮಾಡಿ. ಮತ್ತು ಇದಕ್ಕೆ ಒಂದು ಕ್ಯಾರೆಟ್ ತುರಿದು ಹಾಕೊಂಡಿದ್ದೇನೆ. ಕೆಲವರಿಗೆ ಕ್ಯಾರೆಟು ಸಿಹಿ ಆಗುತ್ತೆ ಅಂತ ಕೆಲವರು ಹಾಕಲ್ಲ, ಅದು ಹಾಕಿದರೆ ಚೆನ್ನಾಗಿರುತ್ತೆ ನಿಮಗೆ. ಇದಕ್ಕೆ ಸಬ್ಸಿಗೆ ಸೊಪ್ಪು ಕೂಡ ಹಾಕ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಮತ್ತು ಅದು ಕೂಡ ಒಂಥರ ಬೇರೆ ಸಬ್ಸಿಗೆ ಸೊಪ್ಪು ಇದು ರೊಟ್ಟಿ ಥರ ಇರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ, ಫ್ಲೇವರ್ ಚೇಂಜ್ ಆಗುತ್ತೆ. ಒಂದು ಸ್ವಲ್ಪ ತೆಂಗಿನ ತುರಿ ತಗೊಂಡಿದ್ದೇನೆ, ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಇವಾಗ ಇದನ್ನೆಲ್ಲ ಹಾಕಿ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಬೇಕು, ಮಿಕ್ಸ್ ಮಾಡ್ಕೊಳ್ಬೇಕು ನೀವು. ಬೆಳಗಿನ ಟಿಫನ್ಗಂತೂ ತುಂಬ ಚೆನ್ನಾಗಿರುತ್ತೆ ಇದು. ರಾಗಿ ರೊಟ್ಟಿ ಕೂಡ ಮಾಡ್ಕೊಳ್ಬೋದು ಇದೇ ಥರ ನೀವು. ಇದ್ರ ಜೊತೆಯಲ್ಲಿ ಇದು ಕಡಲೆಕಾಯಿ ಬೀಜ ಬರುತ್ತಲ್ಲ ಅದರದ್ದು ಕೂಡ ಚಟ್ನಿ ಮಾಡ್ತಾರೆ, ಎಳ್ಳಿದು ಚಟ್ನಿ ಮಾಡ್ತಾರೆ, ಅದು ಕಾಂಬಿನೇಷನ್ ಕೂಡ ಚೆನ್ನಾಗಿರುತ್ತೆ. ಇಲ್ಲದಿದ್ದರೆ ಕಾಯಿ ಚಟ್ನಿ ಇರುತ್ತೆ, ಅದನ್ನು ಕೂಡ ಮಾಡ್ಕೊಳ್ಬೋದು. ಆವಾಗ ಉಪ್ಪಿನಕಾಯಿ ಬರುತ್ತಲ್ಲ ಅದನ್ನು ಕೂಡ ಕಾಂಬಿನೇಷನ್ ತಗೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ ಇದ್ರ ಜೊತೆಯಲ್ಲಿ. ಮತ್ತು ಶೇಂಗಾ ಚಟ್ನಿ ಅಂತ ಹೇಳ್ತಾರಲ್ಲ ಅದು ಕೂಡ ಚೆನ್ನಾಗಿರುತ್ತೆ. ಇವಾಗೆಲ್ಲ ಒಂದ್ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀವು ಇದಕ್ಕೆ ಇವಾಗ ನೀರು ಹಾಕಿ ಮಿಕ್ಸ್ ಮಾಡಬೇಕು. ಇದೊಂದ್ಸಲ ಕೈಯಲ್ಲಿ ಚೆನ್ನಾಗಿ ಎಲ್ಲ ಮಿಕ್ಸ್ ಆಯ್ತಲ್ಲ, ಇವಾಗ ಇದಕ್ಕೆ ನಾನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿಟ್ಕೊಂಡಿದ್ದೇನೆ. 2 ರಿಂದ 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು, ಇದನ್ನು ಕೂಡ ಹಾಕ್ತಾ ಇದ್ದೇನೆ. ಇದು ಹೀಗೆ ಹಾಕಿ ಹಾಕೋದಂದ್ರೆ ಸ್ವಲ್ಪ ನಮಗೆ ಮಕ್ಕಳು ತಿನ್ನೋದ್ರಿಂದ ಇದು ಹಸಿಮೆಣಸಿನ್ಕಾಯಿ ಬಾಯಿಗೆ ಸಿಕ್ಕಿದ್ರೆ ಅವರಿಗೆ ಖಾರ ಆಗುತ್ತೆ ಅಂತ. ಈಗ ರುಬ್ಬಿ ಹಾಕಿ ನಿಮಗೆ ಬಾಯಿಗೆ ಸಿಗಲ್ಲ, ಅದು ಮಿಕ್ಸ್ ಆಗಿ ಹೋಗುತ್ತೆ ನೋಡಿ, ಈ ರೀತಿ ಮಿಕ್ಸ್ ಆಗಿ ಹೋಗುತ್ತೆ. ಕರಿಬೇವು ಕೂಡ ಅಷ್ಟೇ, ಕೆಲವರು ಕರಿಬೇವು ಹಾಕಲ್ಲ, ಅದು ಹಾಕಿದ್ರೆ ಒಳ್ಳೇದು. ಆದಷ್ಟು ಕರಿಬೇವನ್ನೆಲ್ಲ ಯೂಸ್ ಮಾಡಿ, ವಿಟಮಿನ್ ಎ ತುಂಬ ಇರುತ್ತೆ ನಮ್ಮ ಕಣ್ಣಿಗೆ, ಕೂದಲಿಗೆ, ಸ್ಕಿನ್ನಿಗೆ ಎಲ್ಲ ತುಂಬ ಒಳ್ಳೇದದು ಕರಿಬೇವು. ಮಕ್ಕಳು ಏನು ಮಾಡ್ತಾರೆ, ಒಗ್ಗರಣೆಗೆ ಹಾಕ್ತೀರಾ ನೀವು, ತೆಗೆದು ಬಿಸಾಡ್ತಾರೆ ಅವರು. ಅದು ಈ ರೀತಿ ಹಾಕಿದ್ರೆ ನಾವು ನಮ್ಮ ದೇಹದೊಳಗೆ ಹೋಗುತ್ತಲ್ಲ, ನಾವು ತಿಂತಾರೆ, ಅದರಿಂದ ಆಗ್ತಾ ಇದೆ. ನಾನು ಕರಿಬೇವು ಹೆಚ್ಚಾಗಿ ಯೂಸ್ ಮಾಡ್ತೇನೆ. ಹಾಕಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೇ ನೀರು ಹಾಕಿ, ನಿಮ್ಗೆ ಎಷ್ಟು ಅದಕ್ಕೆ ಬೇಕು ಅಷ್ಟು ಅದಕ್ಕೆ ಕಲಿಸ್ಕೊಳ್ಬೇಕು. ಒಮ್ಮೆಲೆ ಜಾಸ್ತಿ ನೀರು ಹಾಕಬೇಡಿ. ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದೆ ನೋಡಿ, ಹೇಗೆ ರುಚಿ ಕೂಡ ಚೆನ್ನಾಗಿರುತ್ತೆ, ನಮ್ಮ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಇಂಥ ಫುಡ್ ಎಲ್ಲ ಈಸಿಯಾಗಿ ಮನೆಯಲ್ಲೇ ಮಾಡ್ಕೊಳ್ಬೋದು, ಏನು ಕಷ್ಟ ಇಲ್ಲ ಇದು. ಯಾಕೆಂದರೆ ಹೆಚ್ಚಾಗಿ ಕ್ಯಾರೆಟು ಇದೆಲ್ಲ ಮನೆಯಲ್ಲಿ ಇರುವಂಥ ಪದಾರ್ಥಗಳೇ ಅಲ್ವಾ ಎಲ್ಲ ಕೂಡ. ಇವಾಗ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ. ಒಮ್ಮೆಲೆ ನೀರು ಹಾಕಿದ್ರೆ ನಿಮಗೆ ಜಾಸ್ತಿ ಆಗುತ್ತೆ. ಹಾಗೇನಾದರೂ ಒಂದು ನೀರು ಜಾಸ್ತಿ ಆಯಿತು ಅಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ನೀರು ತಗೊಳುತ್ತೆ ಇದು. ರಾಗಿ ಹಿಟ್ಟಲ್ಲಿ ಕೂಡ ಮಾಡ್ಬೋದು ಇದೇ ಥರ, ಅದು ಕೂಡ ಚೆನ್ನಾಗಿರುತ್ತೆ. ರಾಗಿ ಕೂಡ ತುಂಬ ಒಳ್ಳೇದು ನಮ್ಮ ಆರೋಗ್ಯಕ್ಕೆ. ನಿಮಗೆ ಉಂಡೆ ಕಟ್ಟಲಿಕ್ಕೆ ಬರಬೇಕು, ಹೀಗೆ ಉಂಡೆ ಆಗಬೇಕು ಅಷ್ಟು, ಅದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಹೀಗೆ ಮಿಕ್ಸ್ ಮಾಡಿ ಈಗ ನೀವು ತೆಗೆಯುವಾಗ ನಿಮಗೆ ತಟ್ಟಲಿಕ್ಕೆ ಬರಬೇಕು. ಕೆಲವರು ತುಂಬ ನೀರು ಮಾಡ್ಕೊಂಡು ತಟ್ತಾರೆ, ಆದರೆ ಅದು ಅಭ್ಯಾಸ ಇರಬೇಕಾಗುತ್ತೆ ನಿಮಗೆ. ಇದನ್ನು ಸ್ವಲ್ಪ ಗಟ್ಟಿ ಮಾಡಿಕೊಂಡ್ರೆ ನೀರು ಮುಟ್ಟಿಸ್ಕೊಂಡು ಅಥವಾ ಎಣ್ಣೆ ಮುಟ್ಟಿಸ್ಕೊಂಡು ತಟ್ಕೊಳ್ಬೋದು ನೋಡಿ. ಇವಾಗ ಒಂದ್ಸಲ ಎಲ್ಲ ಕಲಿಸ್ಕೊಂಡು ಬರ್ತೇನೆ
ನೋಡಿ 1 ಕಪ್ಪು ಅಕ್ಕಿ ಹಿಟ್ಟಲ್ಲಿ ಇಷ್ಟಾಗಿದೆ, ಸುಮಾರು 4 ಆಗುತ್ತೆ ಇದರಲ್ಲಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡ್ಮೇಲೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು 10 ನಿಮಿಷ ಅಥವಾ 5ರಿಂದ 10 ನಿಮಿಷ ಸಾಕು. ಒಂದು ಸ್ವಲ್ಪ ನೆನೆಬೇಕಿದು, ಮುಚ್ಚಿಟ್ರೆ ಆಮೇಲೆ ಮಾಡ್ಕೊಳ್ಬೋದು. ಇವಾಗ ಒಂದು 10 ನಿಮಿಷ ಆದಮೇಲೆ ಮತ್ತೆ ತೋರಿಸ್ತೇನೆ. ನೋಡಿ ಈ ರೀತಿ ಉಂಡೆ ಮಾಡಿ ಇಟ್ಕೊಂಡಿದ್ದೇನೆ. 4 ಉಂಡೆ ಆಗಿದೆ ನೋಡಿ, 4 ರೊಟ್ಟಿ ಆಗುತ್ತೆ ಇವಾಗ ಅಕ್ಕಿ ರೊಟ್ಟಿ ಇದರಲ್ಲಿ. ಇವಾಗ ಒಂದೊಂದೇ ತಟ್ಕೊಳ್ತೇನೆ. ನಾನು ಇವಾಗ ಒಂದು ಪ್ಲಾಸ್ಟಿಕ್ ಪೇಪರ್ ಇಟ್ಕೊಂಡಿದ್ದೇನೆ, ಮತ್ತು ಬಟರ್ ಪೇಪರ್ ಇದ್ದರೆ ಅದರಲ್ಲಿ ತಟ್ಕೊಳ್ಬೋದು, ಇಲ್ಲಾಂದರೆ ನಿಮಗೆ ಬಾಳೆ ಎಲ್ಲ ಇದ್ದರೆ ಅದರಲ್ಲಿ ಕೂಡ ತಟ್ಕೊಳ್ಬೋದು. ನಾನು ಇರಲಿಲ್ಲ, ಅದರಿಂದ ಪ್ಲಾಸ್ಟಿಕಲ್ಲಿ ತರ್ತಾ ಇದ್ದೇನೆ. ಏನು ಅಂದ್ಕೊಳ್ಬೇಡಿ ಪ್ಲಾಸ್ಟಿಕ್ ಯೂಸ್ ಮಾಡ್ತಾ ಇದ್ದೇನೆ ಅಂತ. ಒಂದ್ಸಲ ಚೆನ್ನಾಗಿ ಈ ರೀತಿ ತಟ್ಕೊಳ್ಬೇಕು. ಕೆಲವರು ಡೈರೆಕ್ಟು ತವ ಮೇಲೆ ತಟ್ತಾರೆ, ಆದರೆ ಅದು ಬಿಸಿ ಆಗುತ್ತೆ. ನಿಮಗೆ ಎಷ್ಟು ತೆಳು ಸಾಧ್ಯನೋ ಅಷ್ಟು ತೆಳು ತಟ್ಕೊಳ್ಬೇಕು. ಇದಕ್ಕೆ ಸೌತೆಕಾಯಿ ಕೂಡ ಹಾಕ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಸೌತೆಕಾಯಿ ಹಾಕಿ ಮಾಡೋದು ಕೂಡ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಹಸಿಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ, ಇದು ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನಿಮಗೆ ಎಷ್ಟು ತೆಳು ತಟ್ಕೊಂಡು ಅಷ್ಟು ನಿಮಗೆ ಸಾಫ್ಟ್ ಬರುತ್ತೆ ಅದು. ಕೆಲವರು ಹಿಟ್ಟು ಕೂಡ ಸಾಫ್ಟಾಗಿ ಕಲಿಸ್ಕೊಳ್ತಾರೆ, ಯಾಕೆಂದರೆ ಅದು ರೊಟ್ಟಿ ಸಾಫ್ಟ್ ಬರಬೇಕು ಅಂತ. ನೀವು ತಟ್ಟದಷ್ಟು ಬರ್ತಾ ಇರುತ್ತೆ, ಆದರೆ ನಿಮಗೆ ಅದು ಹಾಕ್ಲಿಕ್ಕೆ ಬರಬೇಕಷ್ಟೇ. ತುಂಬ ತೆಳು ಆದರೆ ನಿಮಗೆ ತೆಗಿಲಿಕ್ಕೆ ಬರಲ್ಲ, ಕಲ್ ಮೇಲೆ ಹಾಕ್ಲಿಕ್ಕೆ ಬರಲ್ಲ. ನೋಡಿ ಇವಾಗ ತಟ್ಟಿದ್ದೇನೆ, ಇವಾಗ ಕಲ್ಲು ಮೇಲೆ ಹಾಕ್ತಾ ಇದ್ದೇನೆ. ಅದು ಪ್ಲಾಸ್ಟಿಕ್ ಆದ್ರಿಂದ ಕಲ್ಲು ಜಾಸ್ತಿ ಬಿಸಿ ಆಗಬಾರ್ದು ನಿಮಗೆ. ಈ ರೀತಿ ಹಾಕಿ ಒಂದು 2 ನಿಮಿಷ ಒತ್ತಿ, ಈ ರೀತಿ ಒತ್ತಿದ್ರೆ ಅದು ಬಿಟ್ಕೊಳ್ಳುತ್ತೆ ಪ್ಲಾಸ್ಟಿಕ್ಕು. ಮೆಲ್ಲಗೆ ಬಿಡಿಸ್ಬೇಕು. ನಿಮಗೆ ಬಟರ್ ಪೇಪರ್ ಆದರೆ ಈಸಿಯಾಗಿ ಬಿಟ್ಕೊಳ್ಳುತ್ತೆ ಅದು. ಇವಾಗ ನೋಡಿ ಇದ್ರ ಮೇಲೆ ಹಾಕಿದ್ದೇನೆ. ಇವಾಗ ಇದನ್ನು ಸುತ್ತ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಎಣ್ಣೆ ಅಥವಾ ತುಪ್ಪ ಏನು ಬೇಕಾದ್ರೂ ಹಾಕ್ಕೊಳ್ಬೋದು ನೀವು. ಬಾಳೆ ಎಲೆಯಲ್ಲಿ ತಟ್ಟಿದ್ರೆ ನೀವು ತುಂಬ ಅದರದ್ದೊಂದು ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ, ಮತ್ತು ಬೇಗ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಇದನ್ನು ತುಂಬ ಏನು ಇದಾಗಲ್ಲ, ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಬಾಳೆ ಎಲೆಯಲ್ಲಿ ಮಾಡ್ಕೊಳ್ಬೋದು ನೀವು. ಇದೊಂದ್ಸಲ 2 ಸೈಡ್ ಕೂಡ ಕಾಯಬೇಕು ಚೆನ್ನಾಗಿ. ತುಪ್ಪ ಕೂಡ ಹಾಕ್ಕೊಳ್ಬೋದು, ತುಪ್ಪ ಕೂಡ ಚೆನ್ನಾಗಿರುತ್ತೆ ಇದ್ರ ಮೇಲೆ ಹಾಕ್ಕೊಂಡ್ರೆ. ಇದೊಂದ್ಸಲ ಕಾಯಲಿ ಚೆನ್ನಾಗಿ. ಇದು ಒಂದು ಅಕ್ಕಿ ರೊಟ್ಟಿ ಹಾಕಿದ್ದೇನೆ, ಅದು ಕಾಯ್ತಾ ಇದೆ. ಅಷ್ಟರಲ್ಲಿ ಇನ್ನೊಂದು ತಟ್ಕೊಳ್ತಾ ಇದ್ದೇನೆ. ಟೈಮ್ ಸೇವ್ ಆಗುತ್ತಲ್ಲ ನಮಗೆ, ಮತ್ತು ಈಸಿಯಾಗಿ ಹಾಕ್ಬೋದು, ಗ್ಯಾಸ್ ಕಾದಿರುತ್ತಲ್ಲ ಅದರಿಂದ. ಅದು ಒಂದ್ಸಲ ಒಂದು ಕಡೆ ಚೆನ್ನಾಗಿ ಕಾದ ಮೇಲೆ ನೀವು ತಿರುವಿ ಹಾಕಬೇಕು ಇನ್ನೊಂದು ಕಡೆ. ನೋಡಿ ಇದು ಕಾದಿದೆ, ತೆಗಿತಾ ಇದ್ದೇನೆ. ಎಷ್ಟು ಚೆಂದ ಬಂದಿದೆ ನೋಡಿ, ಎಷ್ಟು ತೆಳು ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇವಾಗ ಇನ್ನೊಂದು ತಟ್ಟೆ ಇಟ್ಟಿದ್ದೇನೆ ನೋಡಿ, ಇಲ್ಲಿ ತಟ್ಟೆ ಇಟ್ಟಿದ್ದೇನೆ. ಇವಾಗ ಇದನ್ನು ಕೂಡ ಬಿಡ್ತಾ ಇದ್ದೇನೆ. ಇವಾಗ ಅದಕ್ಕೆ ಹಾಕ್ಕೊಳ್ಳುವಾಗ ಪ್ಲಾಸ್ಟಿಕ್ ಆದ್ರಿಂದ ಸಿಮ್ಮಲ್ಲಿ ಇಟ್ಕೊಳ್ಳಿ ಅದರಿಂದ, ಯಾಕೆಂದರೆ ಪ್ಲಾಸ್ಟಿಕ್ ಆದ್ರಿಂದ ಒಂದು 2 ನಿಮಿಷ ಈಗ ಒತ್ತಿದ್ರೆ ಬಿಟ್ಕೊಳ್ಳುತ್ತೆ ನಿಮಗೆ. ಪ್ಲಾಸ್ಟಿಕ್ ಆದ್ರಿಂದ ಜಾಸ್ತಿ ಹೊತ್ತು ನೀವು ಬಿಸಿಯಲ್ಲಿ ಇಡಬಾರ್ದು. ಅದು 2 ನಿಮಿಷ ಅಷ್ಟೇ, ಒಂದು 2 ನಿಮಿಷ ಕೂಡ ಬೇಡ, 1 ಸೆಕೆಂಡ್ 10 ಸೆಕೆಂಡಲ್ಲಿ ಬಿಟ್ಟರೆ ನೋಡಿ ಬಿಟ್ಟಾಯಿತು. ಅದರಿಂದ ಪ್ಲಾಸ್ಟಿಕ್ ಕೂಡ ಏನು ಇದಾಗಲ್ಲ. ಅದೇ ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಜಾಸ್ತಿ ಅದನ್ನೇ ಯೂಸ್ ಮಾಡಿ, ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ. ಬಾಳೆದು ಎಲೆ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನೋಡಿ. ಈಗ ಕಾದಿದೆ ಅಕ್ಕಿ ರೊಟ್ಟಿ, ಎಷ್ಟು ಚೆಂದ ಕಾಣ್ತಿದೆ ನೋಡಿ. ಅಕ್ಕಿ ರೊಟ್ಟಿ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್. ಬಿಸಿ ಬಿಸಿಯಾದ ಅಕ್ಕಿ ರೊಟ್ಟಿ ರೆಡಿಯಾಗಿದೆ. ನಾನು ಇದ್ರ ಜೊತೆ ಕಾಂಬಿನೇಷನ್ ಆಗಿ ಮೊಸರು ಇಟ್ಟಿದ್ದೇನೆ. ಮೊಸರು ಜೊತೆ ಕೂಡ ಚೆನ್ನಾಗಿರುತ್ತೆ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ, ಮೊಸರು ಜೊತೆ ಯಾರು ತಿಂದಿಲ್ಲ ಅಂದರೆ. ಮತ್ತು ಇದು ಆವಾಗ ಈ ಉಪ್ಪಿನಕಾಯಿ ಬರುತ್ತಲ್ಲ ಅದ್ರ ಜೊತೆ ಕೂಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಅದು ಶೇಂಗಾ ಚಟ್ನಿ ಎಲ್ಲ, ಎಳ್ಳು ಚಟ್ನಿ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೊಳ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇದು ಆವಾಗ ಜೊತೆ ಕೂಡ ಚೆನ್ನಾಗಿರುತ್ತೆ. ಒಂದ್ಸಲ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ, ಎಷ್ಟು ಸ್ಮೂತಾಗಿ ಬಂದಿದೆ. ಇನ್ನೂ ಕೂಡ ಸ್ಮೂತ್ ಮಾಡ್ಕೊಳ್ಬೋದು ಇದು, ಯಾಕೆಂದರೆ ನೀವು ಹಿಟ್ಟು ಕಲಿಸುವಾಗ ಒಂದು ಸ್ವಲ್ಪ ನೀರು ಮಾಡಿಕೊಂಡ್ರೆ ಚೆನ್ನಾಗಿ ಸ್ಮೂತ್ ಬರುತ್ತೆ. ಇದು ತುಂಬ ಒಳ್ಳೆಯದು ಕೂಡ ಆರೋಗ್ಯಕ್ಕೆ. ಎಷ್ಟೆಲ್ಲ ಹಾಕಿದ್ದೇವಲ್ಲ ನಾವು, ಇದು ಮಸಾಲೆ ಅಕ್ಕಿ ರೊಟ್ಟಿ ಅಂತ ಕೂಡ ಕರೀತಾರೆ. ಎಲ್ಲ ಮಸಾಲೆ ಕೂಡ ಹಾಕಿ ಮಾಡ್ಕೊಳ್ಬೋದು ಇದು ಇನ್ನೊಂದು ಟೈಪಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.